ಕಾಲು ಜನಕ್ಕೆ ಅವಕಾಶ ಇರೋದಿಲ್ಲ. ಸ್ಟೇಜ್ ಒಳಗೆ ಪಾತ್ರಧಾರಿ ಬಿಟ್ಟರೆ ಕಾಲು ಜನಕ್ಕೆ ಅವಕಾಶ ಇರೋದಿಲ್ಲ. ಮ್ಯಾನೇಜರ್ ಸರ್ ಕಾಲು ಜನ ರಾಜಾದಮ್ಮನ ಧಾರಣೆಗಳಿದೆ. ಸಿಂಹಗರ್ಜಿ ನಮ್ಗೆ ಐತ್ತು ಬಂದ ವೀರ ನಮ್ಮ ಧಾರಣೆಗಳಿನ ದೇವ ಮಹಾನ್ ಬಾಬಾ ಶ್ರೀಮತ್ ಕುಂಭರಿಯಳರಿ ಕದಂಬಕ್ಕೆ ಇಂಬ ಕೊಡದ ತುಂಬಿ ದಂಬದಿಗೆ ಕುಂಭತ್ವರಂತೆ ಲಿಂಗದ ಕಣ್ಣಿಗಳ ಚಕ್ಕರ ಬಕ್ಕರ ಬಕ್ಕರಿದು ಅಷ್ಟಾಧಿಕ ಜಂಗಳಗೆದ ಒಡೆದ ಬಕ್ಕರಿಗೆ ಭಕ್ತ ಕಾಕ್ರಿ ಮಡಿಗಳ ಕರ್ರರ ಬಿಡದೆ ಬಿಡದು ಬಡಿರಿಯ ಇಂಥ ವೀರಾತಿ ವೀರ ಗಂಭೀರದ ಕುಂಭಸ್ಥಳ ನಮ್ಗೆದ್ದು ಈ ಬಿಗಿಲ ಹಬ್ಬರಕ್ಕೆ ಮೇಘಾವಿಗೆ ಅಂತ ಬರುದು ಹೌದೇನು ದೇವ ವಿದ್ರುಮನ ಬಾಂಡನಾದ ಸಿಂಹನಂತೆ ಮುಖ ಭೀಕರ ಉಳ್ಳವನ ಮುಂಭಾಗದೊಳಿತು ಮಾತನ್ನಾಡಿಸುವ ನೀನು ಓಹೋ ದೇವ ನಾವು ಆರಂಭಗಳಿದೀಯಾ ಓಸಿ ಆಳುವರ
ಆಡುವರ ಸಾರಾಯ ಕುಡಿಯುವರ ತಮ್ಮ ತಮ್ಮ ಹೆಂಡರನ್ನು ಬಿಟ್ಟು ಪರಣ್ಣ ಮಕ್ಕಳ ಸಾವಾಸ ಮಾಡುವರ ಪರಣ್ಣನ ಸಾವಾಸ ಮಾಡುವೆಂದು ಇಸ್ಪಟ್ರಾಣಿ ನಡೆದುಕೊಂಡು ಹೋಗಿ ಚಿನ್ನೂರ ಠಾಣೆಯಲ್ಲಿ ಪಾಠವನ್ನು ಕಲಿತುಕೊಂಡು ಬಂದ ನೀಲವಂತ ಸಾರಥಿ ನಾನಲ್ಲದನ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಮ್ಮ ಅಂಜಿದವ ಬಳಿರಿಯ ಎಲ್ಲ ಈ ಕುಶಲ ಮತಿಯುತನಾದ ಸಾರಥಿ ಹೋಗಿ ಅಸಮ ಬಲ ಪರಾಕ್ರಮಶಾಲಿಯ ನಾಮದೇವದ ಹೆಸರು ಹೌದು ದೇವ ಚಂಡ ಪ್ರಚಂಡ ಹಂಡರಿದು ಬರುವ ಮಂಡಲೀಕರ ಉಂಡಗಳ ಎನ್ನಗರ ಪಂಡರೀಕರಗಳ ಬರೆಯುವ ಕೋದಂಡದಿಂದ ವಾಕರಂತೆ ಉತ್ಕಟಿಸುತ್ತ ಬಂದ ಕೆಟ್ಟ ಬಾದಿಂದ ಕಿತ್ತದವರೆಗೆ ಹೌದೇನು ದೇವ ಭಾರತೀಯ ಹೋಗಿ ಎನ್ನಯ್ಯ ಪಟ್ಟು ತರ ಬೇಕ ರಕ್ತ ಕೋರ್ವನ್ನು ಕುತ್ತಿದರು ಆದಿಶೇಷನ ತಲೆ ಬಾಗಿದ ನೂತಿ ದಿಗಂತಗಳು ಹಲೋ ಸಾರಥಿ ಹೋಗಿ ಗುಡಿ ಗುಡಿ ಕೆಂಬ ಎನ್ನಯ್ಯ ಕಡಿರೋಸದ ಪಟಕ್ಕೆ ಚಟ್ ಚಟ ಎಂದು ಸಿಡದ ಗಿಡದೊಳಕಾದ ಹೂವಿನಂತೆ ನಕ್ಷತ್ರಗಳೆಲ್ಲ ಚಲ್ಲನ ಚಲ್ಲಿ ಈ ಎನ್ನ ಕಕ್ಕರ ಮೀಸೆಯ ಕರ್ಕಸವನ್ನು ಕಂಡು ಮುಖಂಡನೆಂಬುವರ ಸ್ಮಶಾನ ಮುಂಜಾರಿ ತಕ್ಕ ಬರುಡಿಯ ಕೈ ಹಿಡಿದುಕೊಂಡು ಹೌದೇನು ದೇವ ಬೂದಿಯನ್ನು ಹಣೆ ಮೇಲೆ ಹಚ್ಚಿಕೊಂಡು ಬೆಟ್ಟವನ್ನು ಸೇರಿಕೊಂಡುಕೊಂಡನು ಎಲ್ಲ ಸಾರಥಿ ಹೋಗಿ ಎನ್ನಯ್ಯ ಕರವಾಳದ ಹಲ್ಲಗಳ ಕಡಿದು ಕೊಡು ಕಡಿಯುವ ಕೋಪಟ್ಟಕ್ಕೆ ಈಶಾನ್ಯನೆಂಬುವನು ಅಯ್ಯೋ ಮೋಸವಾಯಿತೆಂದು ಈ ದೇಶವನ್ನು ಆ ವಾಸುದೇವನ ನಿಧಿಯನ್ನು ಕಟ್ಟಿಕೊಂಡು ಕಾಸುಳಿತು ಬಚ್ಚಿಕೊಂಡನು ಹೌದೇನು ದೇವ ಸಾರಥಿ ಹೋಗಿ ವರುಣನೆಂಬುವನು ಎನ್ನಯ್ಯ ಪರಾಕ್ರಮ ಕಂಡು ತಕ್ಷಣ ದಿಕ್ಕಿಗೆ ತೋಡಿ ಹೋಗಿ ಸಂಸಾರ ಮುಚ್ಚಲ್ಲಾಡುತ್ತ ಕೆತ್ತ ಸುಳಿದಾಡಿದರು ಎಲ್ಲ ಸಾರಥಿ ಹೋಗಿ ಗರ್ಗಣ ಬೀಸುವ ಆ ಬಿರುಗಾಳಿಗೆರೆಯ ಭಯಗೊಂಡು ಭಯಗ್ರಸ್ತವಾಗಿ ಗಿಡದ ಮೇಲ್ಭಾಗದ ಜಲಸಾಡಿ ಆಕಾಶಕ್ಕೆ ಸೇರಿಕೊಂಡಿತು ಹೌದೇನು ದೇವ ಅಲ್ಲ ಸಾರಥಿ ಹೋಗಿ ಈ ಲೋಕ ಜನರಿಗೆಲ್ಲ ಕಂಟಕನ್ನಾಕಿ ಕಂಟಕಕ್ಕೆ ಪಾಠವನ್ನಿಕ್ಕುವ ತುಂಟಯವನು ಕುಂಟ ವಯಸ್ಸವನ್ನೇರಿ ಎಚ್ಚೆತ್ತರವತ್ತಿಟ್ಟುಕೊಂಡನು ಹೌದೇನು ದೇವ ಎಲ್ಲ ಸಾರಥಿ ಹೋಗಿ ಈ ಲೋಕವನ್ನು ಸುಟ್ಟು ಸೂರ್ಯ ಮಾಡುವ ಪಾವಕರು ಜನರ ಹೊಟ್ಟೆಯೊಳ ಬಚ್ಚಿಟ್ಟುಕೊಂಡನು ಇಂಥ ಕಡಗಲಿ ವೀರ ಸಮರ್ಥ ವಿರಾಟ ನಗರದ ಪರಿಪಾಲನೆಗೆ ನಾನೇ ಕಾರಣಕರ್ತ ಹೌದೇನು ದೇವ ಕೇಕೆ ರಾಜನ ಪೌತ್ರ ಸುತಮಲ ಚರಿತ್ರ ರತಿಕಾರ ಗಂಭೀರನ ಪುತ್ರ ಮಾಳ್ವಿಕಿ ಮಹಲ್ಯಮ್ಮನವರ ಗರ್ಭಾಪಿಗೆ ಸಂಜಾತ ಚಪ್ಪನ್ನಾರು ದೇಶದ ಗಾಯಲು ಜಯ ಮಾಂತ್ರಿಕರಂತೆ ಒಪ್ಪುವ ಗಂಡದ ಗುಂಡಿಗಿರುವ ಗಂಡಗಲಿ ಕೀಚಕ ಮಹಾರಾಜನಂದು ಚತುರ್ದಶ ಭುವನ ಬ್ರಹ್ಮಾಂಡವ ಕುಕ್ಕಿ ಮೊಗ್ಗಾಕುವಂತೆ ದಿಕ್ಕುಗಳಿಗೆ ಕಿರಿಕಿ ಬಿಡಿಕ್ಕುವಂತೆ ಹೌದೇನು ದೇವ ಈ ಭೂಮಿ ಆಕಾಶವೊಂದಾಗುವಂತೆ ಧನ್ ಧನ ಎಂತ ಜಯವೇರ ಮಡಿಸುವಂತನಾಗು ಸಾರಥಿ ಎಂಬ ಚಾರ ಹಾಕಿಸುವ ನಿನ್ನ ಕೊರಳಿಗೆ ಜಾತ ಮಲ್ಲಿಗಿನ ಹಾರ ಶೌರ್ಯ ಗಾಂಭೀರ್ಯ ಸುರ ಸುಂದರಾಂಗನಂದರೆ ಈ ಕೀಚಕ ಮಾರಾಯ ನನ್ನನ್ನು ನೋಡಲು ಕಾತರಿಂದ ಕುಳಿತಿರುವ ಈ ಸಭಾ ಸಜ್ಜನಿಗೆ ತೋರುವುದಂತಹ ಛಾಯ ಸಂಗೀತ ಬಳಗದ ಗುರುಗಳಿಗೆ ಊರಿನ ಗುರು ಹಿರಿಯರ ಪಾದಾರವಿಂದಕ್ಕೆ ಎತ್ತಿ ಮುಗಿವನ ಕೈಯ ದೇವ ಕೇಕರಾಜನಿಗೆ ಪುತ್ರನಾಗಿ ಸುಧಿಷ್ಠ ದೇವಿಗೆ ಸಹೋದರನಾಗಿ ಈ ಸಭೆಯಲ್ಲಿ ಸಿಂಹಗರ್ಜನೆಯಿಂದ ಇತ್ತ ಬಂದ ಕೀಚಕ ದೊರೆಯುತ್ತಾವಾದರೆ ಹಿಂದು ಹೊಂದವಾದ ಸಮಾಂತರಕ್ಕೆ ಬಂದ ಕಾಣಿಬರ ದೇವ ಮಹಾನ್ ಬಾಬಾ ಹೊಳಿರೆಯಲ ಈ ಸಾರಥಿ ಹೋಗಿ ಶೃಂಗಾರದಿಂದ ಕಂಗಳಿಸುವ ಈ ರಂಗಮಂಟಪಕ್ಕೆ ಈ ದಿಗ್ವಿಜಯನ ಮಾಡಿದ ಕರ್ತವ್ಯವೆಂದರೆ ಯಾವತ್ತು ರಾಜಾದಿರಾಜರು ನಮ್ಮ ಭಾವನಾದ ವಿರಾಟ ಭೂಪತಿಗೆ ಕಪ್ಪು ಕಾಣಿಕೆಯಂತಂದಪ್ಪಿಸುವರೋ ಇಲ್ಲವೋ ಹೌದೇನು ದೇವ ಇಲ್ಲದಿದ್ದರೆ ಇದಕ್ಕೆ ತಪ್ಪಿದ ಕಡು ಮೂಡರ ಕಾಲ್ಪಿಡಿದು
ಗಿರ್ರದಿರಿ ವಿಶ್ವಂಬರ ಕಪ್ಪಳಿಸಿ ಹೌದೇನಲ್ವಾ ಅವರ ತಲೆ ತಿಪ್ಪಗಳು ತಿಪ್ಪಡೆ ಬಾಪು ಬಾಪುರಿಯ ಗಂಡದ ಗುಂಡಿಗಿರುವ ಗಂಡಗಲಿ ಕೀಟಕದ ಹೆಸರು ಪಡೆದು ಗೀತರಿಯ ಮೇಲೆ ಹುಟ್ಟಿ ಸಾರ್ಥಕವೇನು ಸಾರಥಿ ಹೋಗದಿ ಇದು ಅಲ್ಲದೆ ನಮ್ಮ ಹಕ್ಕ ದುಷ್ಟ ದೇವಿಯ ಪಾದ ದರ್ಶನವಿಲ್ಲದೆ ಬಹಳ ದಿನಗಳಾದವು ಹೌದೇನ ದೇವ ಆಕೆಯ ಕೋಮಲವಾದ ಪಾದ ಪದ್ಮಗಳಿಗೆ ತಕ್ಕ ಭಿನ್ನಾಪವನ್ನು ಲಾಲಿಸಿ ರಾಜಕಾರ್ಯಗಳನ್ನು ವಿಚಾರಿಸುವಗೋಸ್ಕರ ಕಡು ತಮಕದಿಂದ ಬರೋಣವಾಯಿತು ಖಂಡಿಯ ಭಾರತಿ ಈತರ ಒಂದು ಸಂಗತಿ ಒಳ್ಳೆಯ ಮುಗಿದಿ ಮುಂದಿನ ಸಂಗತಿ ಭಗವತಿ ಶೃಂಗಾರ ಬಿತ್ತಳಿಗೆಯಿಂದ ಶೋಭಿಸುವ ತಕ್ಕೆ ಪುರಪಟ್ಟನಿಗೆ ಬರುತ್ತನಿಗೆ ಕಟ್ಟು ವಾಯುವೇಗಿಂತ ಮುಂಚೆ ನಡೆಯುವ ಕುದುರೆಗಳನ್ನು ತಂದು ನಿಲ್ಲಿಸ ರಕ್ತ ಖಚಿತವಾದ ರಮಣೀಯರ ತಕ್ಕೆ ವಜ್ರ ವೈಡೂರ್ಯಗಳಿಂದ ಶೃಂಗಾರಗೊಳಿಸೋ ಜಗತ್ ಪ್ರಸಿದ್ಧಿಯಾಗುವಂತೆ ದೈವೇರಿಯ ಮಾಗಿಸೋ ನಮ್ಮ ಹಕ್ಕ ಏಳರ ದುಷ್ಟ ದೇವಿ ಹರಮಂದಿರಕ್ಕೆ ಚೂಟಿದ ಬಿಡಲ ಸಾರಥಿ ಇವತ್ತಿನ ದಿವಸ ನಮ್ಮ ಮಕ್ಕಳ ದೇವಸ್ಥಾನವೇ ಒಂದೊಂದು ರೀತಿಯಾಗಿ ಕಾಣುತ್ತಿರುವುದಲ್ಲ ಇಂದ್ರ ನೀಲದ ಕಟ್ಟಿನಿಂದ ಮುತ್ತಿನ ಗೊಂಚರಗಳಿಂದ ಬಂಗಾರದ ಕಳಸ ಗೋಪುರದಿಂದಲೂ ಶುಭ್ರ ಹಪ್ರದ ಶೋಭಾ ಇರುತ್ತಾ ಎಷ್ಟು ಶೋಭಾಯನವಾಗಿ ಕಾಣುತ್ತಿರುವುದಲ್ಲ ಆದರೂ ಚಿಂತೆ ಇಲ್ಲ ಇದೆಲ್ಲ ಹಾಗಿರಲಿ ಬಾಪು ಬಾಪುರಿಯ ವೀರಾದಿ ವೀರ ಗಂಡುಗಲಿ ಕೀಚಕ ಮಹಾರಾಜನ ಬಂದು ಮಹತ್ವದಿಂದಿರಬರೆಂದು ನಮ್ಮ ಹಕ್ಕಯ ದುಷ್ಟ ದೇವಿಗೆ ತಿಳಿಸಿ ತೀವ್ರದಿಂದ ಕರೆತರುವಂತ ನಾವು ಸಾರಥಿ ತಮ್ಮ ವಿಷಯದಿಂದಾಗಲೇ ಹೋಗುದಿ ಹೀಗೆ ಕರೆತರುವ ಜಾಗೃತಿ ತಾಂಡವ ನೃತ್ಯವನಾಡಿ ದಕ್ಷ ಬ್ರಹ್ಮನ ಶಿರವ ಚೆಂಡಾಡಿ ಭೀಕರ ತಾಂಡವ ನೃತ್ಯವನಾಡಿ
ಈ ಶೃಂಗಾರವಾದ ಪುಷ್ಪಮಾಲೆ ಮತ್ತು 200 ಫಲನು ಕೀಚಕನ ಪಾತ್ರಕ್ಕೆ ಮಾಡಿರ್ತಾರೆ. ಅಮ್ಮ ಸುಧಿಷ್ಣಾ ದೇವಿ, ನಿನ್ನ ಸಹೋದರನಾದ ಕೀಚಕ ದೊರೆಯು ಬಂದು ನಿಮ್ಮ ಮಹಾದ್ವಾರದ ಮುಂಭಾಗದಲ್ಲಿ ನಿಂತಿರುವನು. ಬಂದ ಮೇಲೆ ನಿನ್ನಗೆ ವಿಚಾರ ತಿಳಿಸಿವೆಂದು ನನ್ನನ್ನು ಕಳಿಸಿರುವನು. ಅದಕ್ಕಾಗಿ ಬಂದಿರುವನು. ಬಂದ ಕಾರ್ಯವನ್ನು ವಿಚಾರಿಸಿ ಮಾತೆ ಪರಮ ಪುನೀತೆ. ಹೌದೇ? ಹೌದು ಮಾತೆ. ವಿಚಾರಿಸಿಕೊಂಡು ಬರಲೇ? ವಿಚಾರಿಸಿ ಮಾತೆ. ನೀವು ಸ್ವಲ್ಪ ಹಿಂಭಾಗದಲ್ಲಿ ಇರುತ್ತೇನೆ, ಅಡ್ಡ ಮಾತ್ರ ಬರಂಗಿಲ್ಲ. ನವಮಾಸ ಗರ್ಭದಲ್ಲಿ ಹೊತ್ತು ಈ ಭೂಮಿ ಮೇಲೆ ಎತ್ತು ಸಾಕಿಲಿದ ಎತ್ತ ತಾಯಿಗಿಂತ ತಮ್ಮನ ಮೇಲೆ ಪ್ರೀತಿಯನ್ನ ವಹಿಸಿರುವ ಅಕ್ಕ ಸುಧಿಷ್ಠಾ, ಮಾಡುವೆನು ತಮ್ಮ ಕೋಮಲವಾದ ಪಾದ ಪದ್ಮಗಳಿಗೆ ನನ್ನಿ ವಂದನ. ತಮ್ಮನ ವಿಜ್ಞಾಪನೆಯನ್ನ ಮನ್ನಿಸೈ ಈ ಕ್ಷಣ. ಸಹೋದರ ಅಕ್ಕಯ್ಯ, ನಿನಗೆ ಶುಭವಾಗಲಿ. ಮೇಲೆ ಕೇಳು ತಪ್ಪನೆ. ಆಗ್ರಜೆ, ಅನುಜನೆ, ಅಕ್ಕಯ್ಯ, ನೀನು ಬಂದಿದ್ದು ಕಂಡು ನನ್ನ ಮನಸ್ಸು ಆನಂದವಾಯಿತು. ನಿನ್ನನ್ನು ನೋಡಿದ ಕ್ಷಣವೇ ನನಗೂ ಸಂತೋಷವಾಯಿತು ಅಕ್ಕಯ್ಯ. ಒಡ ಹುಟ್ಟಿದವು ನೋಡಿದ ಕ್ಷಣವೇ ನನ್ನ ಮನಸ್ಸು ಅತ್ಯಾನಂದವಾಯಿತು. ಒಡ ಹುಟ್ಟಿದ ಅಕ್ಕಯ್ಯನ್ನು ಕಂಡ ಕೂಡಲೇ ನನಗೆ ನನ್ನ ಕಣ್ಣಿಗೆ ಆನಂದವಾಯಿತು. ನನಗೆ ಮನಸ್ಸು ಬಹಳ ತಂಪಾಯಿತು ಅಕ್ಕಯ್ಯ. ಹೌದೇ? ಆಗ್ರಜೆ, ಅನುಜನೆ, ಅಕ್ಕಯ್ಯ, ಹೇಳುವೆನ ಕೇಳು. ಚೆನ್ನಾಗಿ ಹೇಳು ಅಕ್ಕಯ್ಯ. ತಂಬಾಲೆ ಅಕ್ಕಯ್ಯರ ಮಾತನ್ನು ಸಂತೋಷವಾಗಿ ಚಿತ್ತವಿಟ್ಟು ಕೇಳು ತಮ್ಮನೇ. ಚಿತ್ತವಿಟ್ಟು ಕೇಳಿದನು ಆಗ್ರಜೆ, ಅದೇನು ಚೆನ್ನಾಗಿ ಹೇಳು. ಆಗ್ರಜೆ, ಚೆನ್ನಾಗಿ ಹೇಳು ಅಕ್ಕಯ್ಯ. ಚೆನ್ನಾಗಿ ಹೇಳು ಹಾಕದೆ. ನಮ್ಮ ಪ್ರಜೆ ಪರಿವಾರವೆಲ್ಲವೂ ಇಂದಿನವರೆಗೂ ಕ್ಷೇಮವಾಗಿರುವುದು. ನಿನ್ನ ಪ್ರಜಾ ಪರಿವಾರವೆಲ್ಲವೂ ನೀನು ನಿನ್ನ 100 ಮಂದಿ ತಮ್ಮಂದಿರು ಕ್ಷೇಮವಾಗಿರುವವರಿನ ಅನುಜಾಗ್ರಣೆ ನೀನೇ ಧೀಮಣಿ.
ನಾನು ಮತ್ತು ನನ್ನ 100 ಮಂದಿ ತಮ್ಮಂದಿರು ನಮ್ಮ ರಾಜ್ಯ ಪರಿವಾರವೆಲ್ಲ ಇಂದಿನವರೆಗೂ ನಿನ್ನಯ ಪಾದ ಅಂತಃಕರಣದಿಂದ ಕ್ಷೇಮದಿಂದಿರುವೆವು. ಆಗ್ರಜೆ, ನೀನು ಬಾಬನಾದ ವಿರಾಟ ಭೂಪತಿಯು, ನಿನ್ನ ಪುತ್ರನಾದ ಬುದ್ಧರನು, ನಿನ್ನ ಪುತ್ರಿಗಳಾದ ಬುದ್ಧರಿಯು, ನಿಮ್ಮ ರಾಜ್ಯ ಪರಿವಾರವಲ್ಲ ಕುಶಲವೇ ಹೇಗೆ? ಆಗ್ರಜೆ, ಇಲ್ಲವೇ ಧಾವ ದೇಶಾದಿ ರಾಜಪರಿಂದ ನಿಮಗೆ ತೊಂದರೆ ಉಂಟಾಗಿರುವುದೇ ಹೇಗೆ? ಏನು ಇತ್ತರ ಸಮ್ಮತದಿಂದ ಎನ್ನ ಮನದ ತಿಳಿಸುವ ಅಕ್ಕಯ್ಯ, ಬಿಡಿಸನ್ನ ಮನದ ಸಂಶಯ. ಆಗ್ರಜೆ, ದಾವ ದೇಶದಿಂದ ಯಾವ ರಾಜರಿಂದ ತೊಂದರೆ ಆಗಿರುವುದೇನು ಅಕ್ಕಯ್ಯ ಎಂದು ಕೇಳುತ್ತಿರುವಿಯಾ? ಹೌದು ಆಗ್ರಜೆ. ಆದರೆ ಇದೀಗ ಒಂದು ವರ್ತಮಾನವು ಕೇಳಿ ಬಂದಿತ್ತು. ಅದು ಏನು ವರ್ತಮಾನ ಕೇಳಿರುವೆ ಅಕ್ಕಯ್ಯ? ಆ ಸುದ್ದಿ ಕೇಳಿ ನನಗೆ ಭಯವಾಗುತ್ತಿರುವುದು ತಮ್ಮನೇ. ಅದು ಎಂಥ ವಿಷಯವನ್ನು ಕಂಡು ನಿನಗೆ ಭಯವಾಗುವುದು ಆಗ್ರಜೆ? ಅದೆಂಥ ವಿಷಯವೆಂದರೆ, ಅದು ಎಂಥ ವಿಷಯ ಅಕ್ಕಯ್ಯ? ಚೆನ್ನಾಗಿ ಹೇಳು ಆಗ್ರಜೆ. ದುಷ್ಟನಾದ ದುರ್ಯೋಧನನು ನಿನ್ನನ್ನು ಕಂಡರೆ ಸೇರನು, ಕಪ್ಪ ಕಾಣಿಕೆಯನ್ನು ಕೊಡುವುದಿಲ್ಲವೆಂದು ಕೇಳು ಮಾತ್ರ ಆಡುತ್ತಿರುವನು. ಈ ಸುದ್ದಿ ಕೇಳಿ ನಿನ್ನನ್ನು ಏನು ಮಾಡುವನು ಏನು ಭಯವಾಗುತ್ತಿರುವುದು ಅನುಜಾಗ್ರಣಿ ಜೀವನಿ. ಬಳಿ ಬಳಿರ ಎಲ್ಲ ಜನವರ್ಯ ಇದೇನು ಪರಮಾಚಾರ್ಯ ನಮ್ಮ ಹಕ್ಕರ ದುಷ್ಟನೇ ಬಿಡುಗಡೆಗಳಿಂದ ಆಡಿದ ಈ ಮಾತನ್ನಾದರೂ ಕೇಳಿದೆಯಾ ರಾಜ? ಬಳಿರಿಯ ಪೂರ್ವವಾದ ಲೋಕಂಗಳ ಕಪ್ಪಿನಿಬ್ಬರಗಾಗಿರುವ ಮಪ್ಪ ಮಂದಿರಂ ಕಂಡು ಅವರ ಕಂಡ ಹಬ್ಬರಿಸಿ ದುರ್ಬಲರ ಗರ್ಭನಿಪ್ಪೇದನ ಮಾಡುವ ಅರ್ಪಟವುಳ್ಳ ಅರ್ಜುನ ಮುಂದೆ ಜಂತಾರನ ಹೇಳಿ ಸಂಡತನದ ಮಾತನ್ನು ಹೇಳಿದೆ ಅಕ್ಕಯ್ಯ. ಅಕ್ಕ ದಿಷ್ಟ ನಿನಗೇನಾದರೂ ಹುಟ್ಟು ಹಿಡಿದಿರುವುದೇ ಹೇಗೆ? ಆ ಹುಟ್ಟು ಕುರುಡನ ಮಗನಾದ ಪುಣ್ಯ ಗೌರವರು ಎನ್ನಂ ಕಂಡು ಸೇರಲು ಹೇಳುತ್ತಿರುವೆಯಲ್ಲ, ನೀ ನುಡಿದಿರುವ ನುಡಿಯು ನನಗೆ ಎಂದೆಂದಿರುವ ಸರಿಸಾಟಿ ಹೊಂದುವುದಿಲ್ಲ ಅಕ್ಕಯ್ಯ. ಆ ಹತಮನಾದ ಗೌರವನು ಎನ್ನಂ ಕಂಡು ಸೇರದಿದ್ದರೆ ಇನ್ನು ಮುಂದೆ ನಾಟರು ಈ ಭೂಮಿ ಮೇಲೆ ಬಾಳ್ಯಾನೆ, ಬದುಕಿ ಬಿಳಿತಾನೆ, ಪರ ರಾಜ್ಯಗಳ ಕಪ್ಪು ಕಾಣಿಕೆ ಅಂತ ಕೇಳ್ಯಾನೆ, ನಿನ್ನ ಗಂಡನದ ಬಿಡರಾಗಿನೊಳಗೆ ಎಂ ತಟ್ಟಾನೆ, ಎನ್ನ ಕೋಪಂ ತಾಳಾನೆ, ಚೆನ್ನಾಗಿ ಸರಿಗಟ್ಟಾನೆ. ಆಗ್ರಜೆ, ಇದೆಲ್ಲ ಆಗಿರಲಿ, ನಿನ್ನ ಪಾದ ಅಂತಃಕರಣ ಬಂದಿರಲಿ. ಹತಮನಾದ ಗೌರವನ 18 ಅಕ್ಷಣಿ ಸೈನ್ಯವೆಲ್ಲ ಬಂದುಗೂಡಿ ಬಂದಾಗಿ ಜನ್ಮಡನ ಕಾಳಗಕ್ಕೆ ಬಂದರೆ ಬರಲು ತಪ್ಪದೆ ಎಲಗೊಪ್ಪಿನಿ ಅಪ್ಪಣೆಯ ಕೊಟ್ಟರೆ ಹತಮನಾದ ಗೌರವನ ಕಾಲ್ಪಿಡು ತರ್ತರೆ ಎಳೆತಂದು ನಿನ್ನ ಕೋಮಲವಾದ ಪಾದಾರ್ವಿನಲ್ಲಿ ಕೆಡಹಿ ಈ ಕೋಯನ್ನ ಕರಧೋಳು ಮೆರೆಯುವ ಈ ಕಟ್ಟದಿಂದ ತುಂಡು ತುಂಡಿಗೆ ಕಡೆದು 10 ದಿಕ್ಪಾಲಕರ ತಂಡಗಳಿಗೆ ದಂಡಿಯಾಗಿ ಉಣಬಡಿಸಿ ಕಾಲಂತಕನ ತಂಗಿಯಾದ ಮೃತ್ಯು ದೇವತೆಯ ಬಾಯಿಗೆ ಒಂದು ತುತ್ತನ್ನು ಮಾಡಿ ಉಂಡಬಡಿಸಿದ್ದರೆ ಬಾಪುರಿಯ ಗಂಡದ ಗುಂಡಿಗಿರುವ ಗಂಡು ಬೆನಕಿ ಜಗರದ್ರ ಪಡೆದು ಗೀತರಿಯ ಮೇಲೆ ಹುಟ್ಟಿ ಸಾರ್ಥಕವೇನು
ಆಗದೆ ಅನುಜನೇ ಆ ಹತಮನ ಭಯವು ನನಗೆ ಕಿಂಚಿತ್ತಾದರೂ ಇಲ್ಲ. ಆ ಭ್ರಷ್ಟ ಪರಮ ಪಾಪಿಷ್ಟನ ಪಾರ್ಪುಟ ಎನ್ನುವುದಿಲ್ಲ. ಅಕ್ಕಯ್ಯ ತಮ್ಮಯ್ಯ ನಿನ್ನ ಮನದೋಳು ಮರಗಿ ಕೊರಗಿ ಸೊರಗುವುದರವಲ್ಲ, ನಿನ್ನನ್ನು ನೋಡಬೇಕೆನ್ನುವ ಹಾತುರದಿಂದ ನಾನು ನೋಡಿ ಬಂದಿರುವೆನಲ್ಲ. ನಿಜವೇ ಹಾಗಾಗಿ ಅನುಜನೇ ಮಾರ್ಗದ ಯಾಸವಾಗಿ ಎನ್ನ ದೇಹವು ಬಹಳ ಯಾಸಗೊಂಡಿರುವುದಲ್ಲ. ಓಹೋ ತತ್ಕಾರಣ ಎಲ್ಲಿಗೆ ಸ್ವಲ್ಪ ಕುಡಿಯಲು ಜಲವನ್ನು ತರಿಸಿ ಕೊಡು. ಕುಡಿಯಲು ಎನ್ನಿಗೆ ಸ್ವಲ್ಪ ಜಲವನ್ನು ತರಿಸಿಕೊಡಮ್ಮ ಅಕ್ಕಯ್ಯ, ತೋರು ಎನ್ನುವ ಭಯ. ಮ್ಯಾನೇಜರ್ ಬಸಪ್ಪ ಹೆಂಕಪ್ಪನವ್ರು ಅರ್ಜೆಂಟ್ ಆಗಿ ಬರ್ರಿ. ತಮ್ಮರೇ ಇಲ್ಲಿ ಅಣ್ಣವರಿಗಾಗಿ ಪ್ರೇಮ ಕಾಣಿಕೆಯನ್ನು ತಂದಂತ ಕಲಾವಿದರು ಬಳಗ ಎಲ್ಲ ಟೀಮ್ ಬೇಗನೆ ಈ ವೇದಿಕೆ ಮೇಲೆ ಬರಬೇಕಂತ. ಸ್ಟಾಪ್. ಶಾಲೆ ಬೈರಮಣ ಸಿಂಧನೂರು ಗೆಳೆಯರ ಬಳಗ ಅವರು 3 ತೊಲೆ ಬಂಗಾರದ ಕಡಗವನ್ನು ಕೀಚಕನ ಪಾತ್ರ ಮಾಡಿದವರೆಗೂ ಬಹುಮಾನಪೂರ್ವಕ ತಯಾರು ಮಾಡಿರ್ತಾರೆ. ಹೌದಾ ಕ್ಯಾಮ್ರಾಮನ್ ಕೈ ಮೇಲೆ ಗಮನ ಕೊಡಿ. ತೋರಣಗಲ್ ದಾದಾಪೀರಿ ಅವರು ಶೃಂಗಾರವಾದ ಬಂಗಾರದ ಲೇಬಲ್ ಹೊಂಗರವನ್ನು ಕೀಚಕನ ಪಾತ್ರಕ್ಕೆ ಆಯ್ಕೆ ಮಾಡಿರ್ತಾರೆ. ಜಗ್ಗಿ ಬಂದ ಬರೀ ಬಂಗಾರದ ಮನೆಗೆ ಹೋಗ್ತಾರೆ. ಇದೇ ಗ್ರಾಮದ ಹುಸೇನ್ ಬಿ ಕಟ್ಟೆಮನಿಯವರು ಶೃಂಗಾರವಾದ ಬಂಗಾರದ 10 ತೊಲೆ ಲೇಬಲ್ ಹೊಂಗರವನ್ನು ಕೀಚಕನ ಪಾತ್ರಕ್ಕೆ ಆಯ್ಕೆ ಮಾಡಿರ್ತಾರೆ. ಮೈಬೂಬ್ ಗುಮ್ಮಿಯರಿಯವರು ಶೃಂಗಾರದ ಬಂಗಾರದ ಬ್ರಾಸ್ಲೆಟ್ ಅದು 1.5 ತೊಲೆ ಬಂಗಾರದ್ದು ಅವರಿಗೆ ಕೀಚಕನ ಪಾತ್ರ ಮಾಡಿದವರೆಗೂ ಬಹುಮಾನಪೂರ್ವಕ ಆಯ್ಕೆ ಮಾಡಿರ್ತಾರೆ. ಸಲೆ ಬೆಳಗುರ್ಕಿ ಗ್ರಾಮದ ಹುಸೇನಪ್ಪ ರಂಗಸಜ್ಜಿಕೆ ನಮ್ಮ ಅಲಂಕೃತ, ನಮ್ಮ ಜೀವನಕ್ಕೆ ಒಬ್ಬ ದಾರಿದೀಪ. ಅವರು ಕೂಡ 1001 ರೂಪಾಯಿಗಳನ್ನು ಕೀಚಕನ ಪಾತ್ರಕ್ಕೆ ಆಯ್ಕೆ ಮಾಡಿರ್ತಾರೆ. ಎಸ್ ಆರ್ ನಾರಾಯಣಪ್ಪ ಅವರು 1100 ರೂಪಾಯಿಗಳನ್ನು ಕೀಚಕನ ಪಾತ್ರಕ್ಕೆ ಆಯ್ಕೆ ಮಾಡಿರ್ತಾರೆ.
ಎಲ್ಲ ಸ್ನೇಹ ಸಂಬಂಧಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸುವರ್ಣ ಪಾತ್ರೆಯನ್ನು ಹುಡುಕುತ್ತಿರುವೆಯಾ? ನಿಮ್ಮನೆ ಪಾತ್ರೆನೇ ಇಲ್ಲ. ಇಲ್ಲಿರು ಅಮ್ಮ ಶೈಲೇಂದ್ರಿ, ತಮ್ಮನು ದಾಹಗೊಂಡು ಬಂದಿರುವನು. ಸುವರ್ಣ ಪಾತ್ರೆಯಲ್ಲಿ ಜಲವನ್ನು ತೆಗೆದುಕೊಂಡು ಬಾರಿ ಅಮ್ಮಯ್ಯ. ಅಮ್ಮಯ್ಯ, ಶೈಲೇಂದ್ರಿ ಜಲವನ್ನು ತಂದಿರುವನು. ಪರಮಾಕ್ಷರ ಸಂಗತಿ ನಮ್ಮ ಹಕ್ಕ ಎಣಸುವ ನಮ್ಮ ಹಕ್ಕ ಎಣದ ದುಷ್ಟ ದೇವಿಯ ಸಭಾಭವನದಲ್ಲಿ ನನಗೆ ಜಲವನ್ನು ತಂದು ಕೊಟ್ಟಿರುವ ಈಕೆಯನ್ನು ಕಂಡ ಕ್ಷಣೆಯನ್ನು ಜಲದಾಗ ಅಡಿಯುವಾಯಿತು. ನನಗೆ ಕಣ್ಣು ಮುಚ್ಚಿದಂತಾಗಿ ದಿಗ್ಭ್ರಮೆ ಉಂಟಾಗಿತ್ತು. ವಿರಹ ತಾಪವು ಕೇಳಿತು. ಇವಳೇನು ರತಿಯೋ ಭಾರತಿಯೋ ಮುರಹರನ ಅರ್ಧಾಂಗಿಯೋ ಅಂಬಾ ಊರ್ವಶ್ರೀ ಕಿಲಸ್ತನೆಯೋ ಬಣ್ಣದಂತೆ ಬಾಳೆಹಣ್ಣಿನ ಹಿಂದಿನಂತೆ. ಹೌದೇನೇವಾ? ಇವಳ ಕಣ್ಣೊಬ್ಬ ನೋಡಿದರೆ ಕಾಮನ ಬಿಲ್ಲಿನಂತೆ, ಇವಳ ನಡವಗಳು ನೋಡಿದರೆ ಸಿಂಹದ ನಡಿವಿನಂತೆ, ಇವಳ ತುಟಿಗಳು ನೋಡಿದರೆ ದಾಳಿಂಬ್ರ ತೊಂಡೆ ಹಣ್ಣಿನ ಬಂಡದಂತೆ, ಇವಳ ಹಲ್ಲುಗಳು ನೋಡಿದರೆ ದಾಳಿಂಬ್ರ ಬೀಳದಂತೆ. ಎಷ್ಟು ಸುಂದರವಾಗಿ ನಿಂತಿರಬಳಲು ಸಾರದೆ. ಹೌದೇನೇವಾ? ಚಂದ್ರನಲ್ಲಿ ಕಳಂಕ ಬಿದ್ದರಗಿರಬಹುದು, ಆತರ ಈಕೆಯ ಮುಖದಲ್ಲಿ ಚಂದ್ರಗಿಂತ ಮಿಗಿಲಾದ ಕಳೆ ಹೆಚ್ಚಾಗಿ ತೋರುತ್ತಿರುವುದು. ಹೌದೇನೇವಾ? ಏನು ಚಕ್ರವಾಕ ಭಯಂಗಳೋ, ಏನು ತಾವರೆಯ ಮಲ್ಲಿಗೆಯೋ, ಈ ತರಣಿ ಮಣಿಯ ಕುತ ಕುಂಭಗಳ ತುಂಡ ಚಂದ್ರನಂತೆ ಎಷ್ಟು ಸುಂದರವಾಗಿ ಕಾಣುತ್ತಿರುವವನ್ನು ಸಾರದೆ. ಹೌದೇನೇವಾ? ಈ ಮೋಹನಾಂಗಿ ಎಂಬ ಕ್ಷೀರ ಸಮುದ್ರದ ಮಧ್ಯದೋಳು ಶರತ್ಕಾಲ ಪೌರ್ಣಿಮೆ ಚಂದ್ರನಂತೆ ಕಟಾಣಿ ಕಟ್ಟಿದ ಮುತ್ತಿನ ತರದಂತೆ ಅಪ್ತರ ಸ್ತ್ರೀಯಳ ಊರ್ವಶಿಯಂತೆ ವನದೋಳು ಮಾಮರವಂತೆ ಗುಣದೊಳ ಕ್ಷಮೆಯಂತೆ ಕಾಂತಿಯೋಳ ಮುಂಗಾರಿ ಮಿಂಚಿನಂತೆ ಪುಟ ಹಾಕಿದ ಬಂಗಾರದ ಗೊಂಬೆಯಂತೆ. ಹೌದೇನೇವಾ? ಆರನ ಮುಂಗಾರಿಗೆ ಅಂತ ಪ್ರಜ್ವಲಿಸುವ ಇವಳು ನಡೆದರೆ ನಾಟ್ಯವಾದಂತೆ, ನುಡಿದರೆ ಮುತ್ತಿನಾರದಂತೆ, ಇವಳು ನಾಚಿಕೊಂಡರೆ ಸಂಪಿಗೆಯಂತೆ, ಇವಳು ನಾಟ್ಯ ಮಾಡಿದರೆ ಸೂರ್ಯೋದಯವಾದಂತೆ. ಹೌದೇನೇವಾ? ಈ ಸಲವೆ ನಕ್ಕರೆವು ಹರಡಿದಂತೆ, ಪುರಲೋಕದಿಂದ ರತಿಗೆ ದರಗಿಳಿದು ಬಂದಂತೆ, ಈ ಸುಂದರ ಚೆಲುವಿನ ಜೊತೆಯಲ್ಲಿದ್ದರೆ ಹೌದೇನೇವಾ? ಹೋಗಿ ಎಲ್ಲ ಸಾರಥಿ ದೇವ ಸಾರಥಿ ಹೋಗಿ ಎನ್ನಯ ಮನವ ಇವಳ ಮೇಲೆ ನಾಟಿತು, ಜೀವನ ಎಂಬ ತರಂಗಣಿಯನ್ನು ದಾಟಿತು. ರಮೆ ಗಿರಿಗೆ ಸಚಿ ಶಾರದೆ ರಂಭಾ ಊರ್ವಶಿ ತಿಲೋತ್ತಮೆ ಚಿತ್ರಲೇಖಾದಿ ನಾಯಕರು ಮಹಾರೂಪತಿಯರೆಂದು ಹೇಳುತ್ತಾರೆ. ಹೌದೇನೇವಾ? ಈ ಎಲ್ಲ ದೇವದ ದೇವನ ರೂಪವನ್ನು ಈ ಸುಂದರ ಸ್ತ್ರೀಗಳನ್ನು ಸೃಷ್ಟಿ ಮಾಡಿದ ಬ್ರಹ್ಮನ ಹುಟ್ಟಿಗೆ ಬಹುಬುದ್ಧಿ. ಹೌದೇನೇವಾ? ಆಹೋ ಅಕ್ಕಯ್ಯ, ಅಮ್ಮಯ್ಯ, ಅಕ್ಕ ಕೃಷ್ಣಾದೇವಿ, ಏನಿನ್ನ ಆರ್ಭಾಟ? ಅಗ್ರಜೆ ಅನುಜನೇ, ಎನ್ನಯ ಭಿನ್ನಾಪವನ್ನ ಚೆನ್ನಾಗಿ ಲಾಲಿಸು. ಚೆನ್ನಾಗಿ ಹೇಳು. ಈ ನಿನ್ನ ಅನುಜನಾದ ಕೀತಕಾಗ್ರಣಿ ಏನು ಹೇಳುತ್ತಾನೆ, ನಿನ್ನಯ ಮನಸ್ಸು ಬೇಸರ ಮಾಡಿಕೊಳ್ಳದಿರು.
ಅಕ್ಕಯ್ಯ ನಾನೇಕೆ ಬೇಸರ ಮಾಡಿಕೊಳ್ಳಲಿ? ಮದನನ ಮುಂದೆ ಹರಗಣಂತೆ ಪ್ರಜ್ವಲಿಸುವ ಆ ಸುಂದರ ಪ್ರಿಯದಾರು ದಾವ ದೇಶದ ರಾಜನ ಮಗಳು ನಮ್ಮ ರಾಜ್ಯಾಂಗಣದಲ್ಲಿ ಅವಳ ಕಾರ್ಯದಾವುದು ಹಾಗೆ ಹೆಸರೇನು? ಇದನ್ನು ನಿನ್ನ ಚಿತ್ತಕ್ಕೆ ಹಚ್ಚಿಕೊಳ್ಳದೆ ಸುದೃಢ ನಡತೆಯಿಂದ ಎನ್ನ ಮುಂದೆ ಬಿತ್ತರಿಸು ಕಂಡಿಯ ಬಿಡಲಾಯಿರಿಸದಿ ಸೌಭಾಗ್ಯವತಿ. ಅಕ್ಕಯ್ಯ ಅನುಜನೆ ಆಗ್ರಜೆ ಏನಿಲ್ಲ ಆರ್ಭಾಟ. ಅದೇನಿರ್ಬೋದು ಅಕ್ಕಯ್ಯ? ಇವಳನ್ನು ಕಂಡು ಆಗ್ರಜೆ ಯಾರು ಎಂದು ಕೇಳುತ್ತಿರುವಿಯ? ಹೌದು ಅಕ್ಕಯ್ಯ. ಅವಳು ಯಾರೆಂದು ತಿಳಿದುಕೊಳ್ಳಬೇಕೆಂಬ ಆಸೆ. ಹೌದು ಅಕ್ಕಯ್ಯ. ಹೇಳಲೆ? ಹೇಳಬೇಕು ಅಕ್ಕಯ್ಯ. ಹೇಳಲಿಯಾ? ಅಕ್ಕಯ್ಯ. ತಮ್ಮನೇ ಆಗ್ರಜೆ ಸಂತೋಷವಾಗಿ ಕೇಳು. ಸಂತೋಷವಾಗಿ ಹೇಳಾಗ್ರಜೆ. ಕೀಚಕೇಂದ್ರ ರಾಜ ಚಂದ್ರ ಅವರ ವಿಷಯವನು ಯಾರೆಂದು ಕೇಳಿದೆಯಲ್ಲ? ಯಾರಾಗಿರಬಹುದು ಅಕ್ಕಯ್ಯ? ನಮ್ಮ ಮನೆಯ ರಾಣಿಯ ವಾಸವಾದುದರಿಂದ ರಾಜಾದಿರಾಜರ ಹೆಂಡರು ಬಂದು ಕ್ಷೇಮ ಲಾಭ ವಿಚಾರ ಮಾಡುವ ಪದ್ಧತಿ ನನ್ನಲ್ಲಿರುವುದು. ತಮ್ಮನೇ ಅದರಂತೆ ಈ ಸ್ತ್ರೀಯರ ಬಂದವರು ನಮ್ಮ ಮನೆ ದಾಸಿ ಕೆಲಸಕ್ಕಾಗಿರುವಳು. ಇವರ ಗೋಷ್ಠಿ ಏತಕ್ಕೆ ಬೇಕು? ಅನುಜಾಗ್ರಣೆ ಧೀಮಣಿ. ಅಕ್ಕ ಸುಧಿಷ್ಣ ಒಂದು ಮಾತನ್ನು ಹೇಳಿ ಬನೆ ಕೇಳು ತಕ್ಷಣ. ಅದೇನು? ಹೇಳಿದ ಮಾತನ್ನು ಕೇಳಿ ನಿನ್ನಯ ಮನಸ್ಸು ಬೇಸರ ಮಾಡಿಕೊಳ್ಳುತ್ತಿರು ಇಕ್ಷಣ. ಅದ್ಯಾವ ಒಂದು ಮಾತು? ಅಕ್ಕಯ್ಯ ಅಮ್ಮಯ್ಯ ದೇವೇಂದ್ರ ಸಭಾನಾಯಕರುಳ ರಂಭಾದಿ ಊರ್ವಶರ ಮಹಾರೂಪತಿಯರನ್ನು ಹೇಳುತ್ತಾರೆ. ಊರ್ವಶಿ ಎಂದರೆ ಸೂಚಿ ಸೂಜಿ ರೂಪದ ಬಳ ಸಹಜವಾಗಿ. ಅಯ್ಯ ಅಮ್ಮಯ್ಯ ರಂಬೆ ರಂಬೆ ಎಂದರೆ ಬಾಳೆ ಬಾಳೆ ಗಿಡದ ಬಾಳು ಬಾಳು. ಅಗ್ರಜೆ ರೂಪದಲ್ಲಿ ರೂಪವತಿ ಪಾರ್ವತಿ ಎಂದು ಹೇಳುತ್ತಾರೆ. ಆದರೆ ಕಲ್ಲಿನಲ್ಲಿ ಹುಟ್ಟಿದವಳ ಗುಣ ಬಂದಿರುವುದು. ಅಗ್ರಜೆ ಈ ಕಾಂತೆಯ ಕರತಾಳಕ್ಕೆ ಮಹಾಮರ ಬಿಸಿಲಿನಿಂದ ಮಾಡಿ ನಿಂತಿತು. ಈ ಬಲಿತ ಮಣಿಯ ಸೋಲಡಿಗೆ ನವಿಲು ಕುಡಿ ಕುಡಿದು ಕಣ್ಣೀರಾಗಿತ್ತು. ಅಕ್ಕಯ್ಯ ತಮ್ಮಯ್ಯ ಈ ಗಜಗಾಮನಿಯ ಪಾದದಿಟ್ಟ ದಿವ್ಯ ಆಭರಣವು ಗಲ್ ಗಲ್ ಎಂಬ ತಾಳದೊಂದಿಗೆ ಅಂಥವು ನಡೆಯಲಾರದು. ಈ ನಯನಾಕ್ಷಿಯ ನಯನದ ಬೆಳಕು ಕಾಣುತ್ತಲೇ ಮರಿ ಮೀನುಗಳ ದಪ್ಪನೆ ಮೇಲಕ್ಕೆಂದು ಕಕ್ಕನೆ ಆಗದೆ ಈ ಭರಿತ ಮುನಿಯ ನಾಸಿಕ ಸ್ಫುಟವನ್ನು ಕಂಡು ಗಿಣಿಗಳ ಗಗನಂ ಸೇರಿದವು. ಈಕೆಯ ಸೋಲ್ನಡಿಗೆಗೆ ಸಂಪಿಗೆಯ ಕುಸುಮದಿಂದ ಅಲಂಕೃತವಾದ ಅಲಂಕೃತವಾದವು. ಆಗ್ರಜೆ ಈ ಸುಂದರ ಮಣಿಯ ದಾಳು
ದಾರುವಿಕೆ ಹೆಸರೇನು? ಜಾಗೃತಿಯಿಂದ ಹೇಳಿ ನಮ್ಮನ್ನು ಸಂತೋಷಪಡಿಸಮ್ಮ ವಿರಣರಾಯನ ಕಾಂತೆ ಸದ್ಗುಣವಂತೆ. ತಮ್ಮರಿ ಆಗ್ರಜೆ ಇವಳ ಹೆಸರು ಶೈಲೇಂದ್ರಿಯು. ದಾಸಿ ಕೆಲಸಕ್ಕಾಗಿ ಬಂದಿರವಳು ಇವಳನ್ನು ಕಂಡು ನೀನು ಈ ರೀತಿ ಹೊಗಳಿ ವರ್ಣನೆ ಮಾಡುವುದು ಧರ್ಮವಲ್ಲ. ಯಾತಕ್ಕೆ ತರವಲ್ಲ ಆಗ್ರಜೆ? ಅವಳು ಪರಸತಿಯಳು. ಪರಸತಿಯಳಾದರೆ ನಮ್ಮ ಅರಮನೆಯಲ್ಲಿ ಬಂದು ಏತಕ್ಕಿರವಳು? ದಾಸಿ ಕೆಲಸಕ್ಕಾಗಿರವಳು. ದಾಸಿಯಾಗಿ ಬಂದವಳನ್ನು ಅರಿಸಿಯನ್ನಾಗಿ ನೀನು ಏತಕ್ಕೆ ಮಾಡಬಾರದು? ತಮ್ಮನೇ ಅಕ್ಕಯ್ಯ, ಒಬ್ಬ ದಾಸಿಯನ್ನು ಅರಸಿಯಾಗಿ ಬಯಸುವುದು ನ್ಯಾಯವೇ? ನ್ಯಾಯವೋ ಅಕ್ಕಯ್ಯ? ಕಷ್ಟದಲ್ಲಿರುವ ದಾಸಿಯನ್ನು ಅರಸಿಯನ್ನು ಮಾಡಿದರೆ ನಮಗೆ ಸಂತೋಷವಾಗುವುದಲ್ಲ. ನಾವು ರಾಜರು. ನಾವು ರಾಜರಾದರೆ ನನ್ನ ಕಟ್ಟಿಕೊಂಡ ಮೇಲೆ ಬಯಸಬಾರದು. ಏತಕ್ಕೆ ಬಯಸಬಾರದು? ಆಲೋಚಿಸು. ಆಲೋಚನೆಲ್ಲ ಅಕ್ಕಯ್ಯ ಅವಳ ಮೇಲೆ ಮನಸ್ಸಾಗಿರುವುದು. ನಿನ್ನಂಥ ವೀರಾದಿ ವೀರನಿಗೆ ಈ ಕಾರ್ಯವು ಸಲ್ಲತಕ್ಕದ್ದಲ್ಲ. ನಂಥ ವೀರಾದಿ ವೀರನಿಗೆ ಅಂತ ಸುಂದರತೆಯ ಸರಿ ಸಮಾನ ತೋಡಿಯಾಗಿ ತೋರುತ್ತಿರುವ ಅಕ್ಕಯ್ಯ. ತಮ್ಮನೇ ಆಗ್ರಜೆ ಪರಸತಿಯರನ್ನ ಕಂಡು ಹೊಗಳಿ ವರ್ಣನೆ ಮಾಡುವುದು ನಮ್ಮ ಧರ್ಮವಲ್ಲ. ಅದು ಯಾವ ಧರ್ಮ ಅಕ್ಕಯ್ಯ? ತಮ್ಮನೇ ಆಗ್ರಜೆ ಹೇಳುವುದಕ್ಕೇನು? ಚೆನ್ನಾಗಿ ಹೇಳಕ್ಕಯ್ಯ. ಪರಸತಿಯರನ್ನ ಕಂಡು ಹೊಗಳಿ ವರ್ಣನೆ ಮಾಡುವುದು ನಿನಗೆ ನ್ಯಾಯವಲ್ಲ. ಏತಕ್ಕೆ ನ್ಯಾಯವಲ್ಲ ಗಜೆ? ನೀನಿಗೆ ಬಂದ ಕಾರಣೇನು? ಅಕ್ಕಯ್ಯ ಯಾತಕ್ಕಾಗಿ ಬಂದೆ? ಸ್ತ್ರೀಯಳನ್ನು ಹೊಗಳಬೇಡವೆಂದು ಹೇಳಿದೆಯಲ್ಲ. ಸಹಜವಾಗಿ ಪರಶಿವನಾದ ಪರಮಾತ್ಮನು ನಿನ್ನ ಹಣಬರವನ್ನು ಬರೆಯುವ ಬ್ರಹ್ಮನು ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ದರಿಯ ಮೇಲೆ ಬಿಟ್ಟು ಕಂಡ ಸಾಧಕನ ಮೇಲೆ ಆಸ್ತಿ ಇಟ್ಟು ಅವನಿಗೆ ಕಣ್ಣು ಕೊಟ್ಟು ಕಣ್ಣು ಒಂದು ದೃಷ್ಟಿಯನ್ನಿಟ್ಟು ಗಂಡ ಸಾಧವನ್ನು ಇಂಥ ಹೆಣ್ಣಿನ ಸೌಂದರ್ಯವನ್ನು ಹೊಗಳಿದರೆ ಇಂಥ ಹೆಣ್ಣಿನ ಸೌಂದರ್ಯಕ್ಕೆ ಒಂದು ಅರ್ಥ. ಬಂಡ್ರಲ್ ಪರಶುರಾಮಯ್ಯವರು ಕೀಚಕನ ಪಾತ್ರ ಮಾಡಿದಂತವರಿಗೆ 1000 ರೂಪಾಯಿ ಮತ್ತು ಗೀತಮ್ಮನವರೆಗೂ 500 ರೂಪಾಯಿಯನ್ನು ಪ್ರೇಮ ಕಾಣಿಕೆ ಕೊಟ್ಟಿರ್ತಾರೆ. ಸ್ವೀಕರಿಸಬೇಕೆಂದು ವಿನಂತಿ. ಬಂಡ್ರಲ್ ಗ್ರಾಮದಲ್ಲಿ ಇದೇ ಪಾಂಡೂಜಿ ಎಂಬ ಬಯಲಾಟದಲ್ಲಿ ಕೀಚಕನ ಪಾತ್ರ ಮಾಡಿ ಖ್ಯಾತಿ ಮಾಡಿದಂತ ಪರಶುರಾಮಯ್ಯವರು 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದರೆ ಅವರಿಗೆ ಆ ದೇವರು ಸಕಲ ಸೌಭಾಗ್ಯವನ್ನು ಕೊಟ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಬಂಡ್ರಾಳ್ ಗ್ರಾಮದ ಹುಸೇನಪ್ಪಯ್ಯವರು ಉಮಾದೇವಮ್ಮನವರಿಗೆ 500 ರೂಪಾಯಿ ಪ್ರೇಮ ಕಾಣಿಕೆ ಗಾಯನ ಮಾಡಿದ್ದಾರೆ. ಸ್ವೀಕರಿಸಬೇಕೆಂದು ವಿನಂತಿ. ಆ ಅಣ್ಣನವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ದುಡ್ಡು ಬೀರಮೋಡಯ್ಯವರು ಕೀಚಕನ ಪಾತ್ರ ಮಾಡಿದವರಿಗೂ 5,000 ರೂಪಾಯಿಗಳನ್ನು ಪ್ರೇಮ ಕಾಣಿಕೆ ಗಾಯನ ಮಾಡುತ್ತಾರೆ. ದೊಡ್ಡ ಬಸವಗೌಡ ಗಿಣಿವರ ಗ್ರಾಮದವರು 1100 ರೂಪಾಯಿಗಳನ್ನು ಕೀಚಕನ ಪಾತ್ರ ಮಾಡಿದವರಿಗೂ ಬಹುಮಾನ ಗಾಯನ ಮಾಡುತ್ತಾರೆ. ಬಾಬು ಸಾಬ್ ಬಾದಲೆ ಗ್ರಾಮದವರು 1100 ರೂಪಾಯಿ ಕೀಚಕನ ಪಾತ್ರ ಗಾಯನ ಮಾಡುತ್ತಾರೆ. ಆಯ್ತಾ? ಯಾರೇ ಇದ್ರೆ ಈಗಲೇ ಕೊಡ್ರಿ. ಸಭೆ ನಡೆಯುವ ಸಮಯದಲ್ಲಿ ಯಾರು ಅಡ್ಡ ಬರ್ಬೇಡ್ರಿ. ತಮ್ಮನೇ ಅಕ್ಕಯ್ಯ ಇವಳ ಗೋಷ್ಠಿ ನಿನಗೆ ಏತಕ್ಕೆ ಬೇಕು? ಏತಕ್ಕೆ ಇರಬಾರದು ಅಗ್ರಜೆ? ಕೀಚಕನ ಪಾತ್ರ 200 ರೂಪಾಯಿ ಮಾಡುತ್ತಾರೆ. ಏನ್ ಮಾತಾಡ್ತಿದ್ರು? ತಮ್ಮನೇ ಅಕ್ಕಯ್ಯ
ನೀನಿಲ್ಲಿಗೆ ಬಂದ ಕಾರ್ಯವೇನು? ನಾನು ಬಂದಿರುವುದು ನಿನ್ನನ್ನು ನೋಡಲಿಕ್ಕೆ. ನಿನ್ನ ಅರಮನೆಯಲ್ಲಿ ಆ ಸುಂದರ ಕೈಯಲ್ಲಿ ಜಲವನ್ನು ತಂದು ಕೊಟ್ಟಿದ್ದೆ ಅಕ್ಕಯ್ಯ. ತಮ್ಮನೇ ಅಕ್ಕಯ್ಯ, ನೀನು ಜಲವನ್ನು ಕೇಳಿದೆ. ಹೌದು ಅಗ್ರಜೆ. ದಾಸಿ ಕೈಯಿಂದ ಜಲವನ್ನು ತರಿಸಿಕೊಟ್ಟೆ. ಅದನ್ನು ಸ್ವೀಕರಿಸಬೇಕು. ನನ್ನ ಯೋಗಕ್ಷೇಮ ನೀನು ಕೇಳಬೇಕು. ಕೆಲವು ಹೊತ್ತು ವಿಶ್ರಾಂತಿಯನ್ನು ಪಡೆಯಬೇಕು. ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗಬೇಕು. ನಿನ್ನನ್ನು ನೋಡಿ ಸಂತೋಷದಿಂದ ಜಲವನ್ನು ಸ್ವೀಕರಿಸುವ ಸಮಯದಲ್ಲಿ ಆ ಸುಂದರ ಸ್ತ್ರೀಯನ್ನು ನೋಡಿ ಅಗ್ರಜೆ. ಅಕ್ಕಯ್ಯ, ನಿನ್ನ ರಥವು ಸಿದ್ಧವಾಗಿದೆ. ಹೋಗಿ ಬರುವಂತ ನಾವು ತಮ್ಮ ನಿನಗೆ ತಿಳಿಯದು ಇವಳ ಮರ್ಮ. ಅಗ್ರಜೆ, ನಿನ್ನಣ್ಣಯ ರಥವು ಸಿದ್ಧವಾಗಿದೆ ಈಗಿಂದೀಗಲೇ ಹೊರಡು ಹೋಗಂದು ಹೇಳಿದೆಯಲ್ಲ ಅಕ್ಕಯ್ಯ. ಇಂದಿನ ಕಾಲದಲ್ಲಿ ನಿನಗೆ ಕುಂದು ನಿಂದನೆಗಳ ಬಂದು ನಿನಗೆ ಕಷ್ಟ ಬಂದ ಕಾಲಕ್ಕೆ ಅನುಜನಾದ ಕೀಟ ಕಾಕಡಿಗೆ ಈಗಿಂದೀಗಲೇ ರಥವೇರಿ ಹೋಗೆಂದು 12 ದಿನಗಳು ಏತ ಕೇಳಲಿಲ್ಲ. ಅಗ್ರಜೆ, ಅಂದಿನ ಕಷ್ಟ ಬಂದ ಕಾಲದಲ್ಲಿ ಗಂಡೆಗೆ ಗುಂಡಿಗಿರುವ ಗಂಡುಗಳಿಗೆ ಕೀಟಕ ಮಹಾರಾಜನು ಬೇಕು. ಜನಗೆ ಬೇಕಾದ ವಸ್ತು ಬೇಕೆಂದು ನಿನ್ನ ಕಾಡಿ ಬೇಡಿದರೆ ನಿನಗೆ ದೂರವಾಗಿರುತ್ತದೆ ಸಿದ್ಧವಾಗಿದೆ ಹೋಗಂದು ಹೇಳಿವೆಯಾ? ಇದು ಯಾವ ನ್ಯಾಯವೋ ಅಗ್ರಜೆ? ಅನುಜನೇ, ಅಕ್ಕಯ್ಯ, ತಮ್ಮಯ್ಯ, ಅಗ್ರಜೆ, ಇದು ಯಾವ ನ್ಯಾಯವನ್ನು ನನ್ನನ್ನು ಕೇಳಿದೆಯಾ? ಹೌದು ಅಕ್ಕಯ್ಯ. ನ್ಯಾಯವಾಗಿ ನಿನ್ನನ್ನು ಕೇಳುತ್ತಿರುವೆನು. ಕಷ್ಟ ಬಂದ ಕಾಲಕ್ಕೆ ನಿನಗೆ ಸಹಾಯವಂತನಾಗಿರುವನು. ನಿನ್ನಗೋಸ್ಕರ ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧವಾಗಿರುವನು. ತಮ್ಮನೇ, ಅಂತದರಲ್ಲಿ ನನಗೆ ಇಷ್ಟವಾಗಿರುವನು ಸುಂದರ ತೀಳನ್ನು ಹೊಲಿಸಿಕೊಡಿ ಅಂದರೆ ಏತಕ್ಕಿಂತ ಮಾತನಾಡಿವಿ. ತಮ್ಮನೇ, ಅಗ್ರಜೆ, ಕಷ್ಟ ಕಾಲದಲ್ಲಿ ನೀನು ಈ ಮಾತನ್ನು ಕೇಳಿದೆಯಾ? ಹೌದು ಅಗ್ರಜೆ. ಇದು ಕಷ್ಟದ ಕಾರ್ಯವಲ್ಲ, ಮತ್ತೇನು ಅಕ್ಕಯ್ಯ? ಸುಖದ ಕಾರ್ಯ. ಇತರ ಇರಬಹುದು ಅಕ್ಕಯ್ಯ. ಜೀವನ ಪರ್ಯಂತಗೋಸ್ಕರ ಕಷ್ಟಪಟ್ಟಿರುವನು. ಆ ತೀಳನ್ನೊಪ್ಪಿಸಿ ನಿನಗೆ ಸುಖ ಬಂದು ನೀಡು. ಸಾಧ್ಯವಿಲ್ಲ. ಅದು ಏತಕ್ಕೆ ಸಾಧ್ಯವಿಲ್ಲ? ನಿನಗೆ ಅವಳು ಇಷ್ಟವಾಗಿರುವಳೆ. ಇಷ್ಟವಾಗಿರುವ ಅಗ್ರಜೆ, ಅದಕ್ಕಾಗಿ ಕೇಳುತ್ತಿರುವನು. ನಿನಗೆ ಮನಸ್ಸಾಗಿರುವುದು. ಅವಳ ಮೇಲೆ ಮನಸ್ಸಾಗಿರುವುದು ಅಕ್ಕಯ್ಯ. ಅವಳಿಗೆ ಮನಸ್ಸಾಗಬೇಕಲ್ಲ. ಮನಸ್ಸು ಆಗುವಂತೆ ನೀನು ಮಾಡಬೇಕು ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯ ಮಾಡುವುದು ನ್ಯಾಯವೇ? ಮನಸ್ಸು ಬರುವಂತೆ ನೀನು ಮಾಡಿದರೆ ಅವಳು ಮಾಡಗಳು ಅಕ್ಕಯ್ಯ. ಈ ಸ್ತ್ರೀಯರು ಗಂಧರ್ವ ಸ್ತ್ರೀಯರು. ಆದರೆ ಸಂತೋಷವಾಯಿತು ಅಗ್ರಜೆ. ಗಂಧರ್ವ ಸ್ತ್ರೀಯರಿಂದಾಕ್ಷಣಕ್ಕೆ ಸಂತೋಷವಾಯಿತು. ಹೌದು ಅಕ್ಕಯ್ಯ. ನೀನು ಮಾಡುವ ಕಾರ್ಯವು ಏಕೆಯ ಪತಿಗಳಿಗೆ ತಿಳಿದರೆ? ಅಕ್ಕಯ್ಯ, ತಮ್ಮಯ್ಯ, ಏನು ಮಾತನಾಡಿದೆ? ಇದ್ದ ಮಾತನ್ನೇ ಹೇಳಿದೆ. ಅವಳಿಗೇನು ಪತಿ ಇರುವರೇ ಅಥವಾ ಪತಿಗಳಿರುವರೇ? ಪತಿ ಇರುವನು. ಅಕ್ಕಯ್ಯ, ಪತಿ ಇರುವನು. ಪತಿಗಳೆಂದು ಹೇಳಿದೆಯಲ್ಲ ಅಗ್ರಜೆ. ಪತಿಗಳೆಂದು ನಾನೆಲ್ಲಿ ಹೇಳಿದೆ? ಪತಿ ಇರುವನೆಂದು ಹೇಳಿದೆ. ಪತಿಗಳಿರುವರೆಂದು ಹೇಳಿದ ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಸ್ವಲ್ಪ ಯೋಚಿಸು. ಸ್ವಲ್ಪ ಯೋಚಿಸಿ. ನಾನು ಏನು ಹೇಳುತ್ತಿರುವೆಂದು ತಿಳಿದುಕೋ. ಹೌದು ಅಗ್ರಜೆ. ಅವಳ ಪತಿ ಇದ್ದರೆ ಎಲ್ಲಿರುವನು? ಅಕ್ಕಯ್ಯ, ಪತಿ ಇದ್ದರಿರಲಿ, ಎಲ್ಲಿರುವನು ಅಗ್ರಜೆ? ಎಲ್ಲ ಇರುವನು. ಅವನು ಎಲ್ಲೇ ಇದ್ದರೂ ಒಂಟಿಯಾಗಿ ನಿಮ್ಮ ಮನೆಯಲ್ಲಿ ಏತಕ್ಕೆ ಅವಳನ್ನು ಬಿಟ್ಟಿರುವನು? ವಿಧಿ ಲಿಖಿತ. ಆ ವಿಧಿಲಿಖಿತದಿಂದ ಏನನ್ನು ಕೂಡಂತ ಮಾಡೋ ಅಕ್ಕಯ್ಯ. ಪತಿಯ ಜೊತೆ ಏನಾದ್ರೂ ಕಲಹವನ್ನು ಮಾಡಿಕೊಂಡು ಬಂದಿರಬಹುದು. ಪತಿಯ ಒಡಗೂಡಿ ಕಲಹವನ್ನು ಮಾಡಿದರೆ ಅಕ್ಕಯ್ಯ. ಪತಿಯ ಜೊತೆ ಕೂಡಿ ಕಲಹವನ್ನು ಮಾಡಿರುವ ಈ ಸುಂದರ ಸ್ತ್ರೀಗಳನ್ನು ಏನು ಜೊತೆಗೂಡಿಸಿದರೆ ಅವಳು ಸುಖವಾಗಿರಬಹುದಾಗ್ತದೆ. ಅಕ್ಕಯ್ಯ, ಏನು ತಮ್ಮ ನಿನ್ನ ಆರ್ಭಾಟ ನಾನು ನೋಡಲಾರೆ. ಅಷ್ಟು ಸುಂದರವಾಗಿ ಇಷ್ಟವಾಗಿರುವ ಅಕ್ಕಯ್ಯ. ಅಷ್ಟು ಸುಂದರವಾಗಿರುವಳು. ಹೌದು ಅಗ್ರಜೆ. ನಿನ್ನ ಕಣ್ಣಿಗೆ ಅಷ್ಟು ಅವಳ ನೆಟ್ಟಗೆ ಕಂಡಾಕ್ಷರಿಗೆ ದಿಗ್ಭ್ರಮೆ ಉಂಟಾಗಿರುವ ಅಗ್ರಜೆ. ಎನ್ನ ಕಣ್ಣಿಗೆ ಕತ್ತಲಾಗಿ ಕಣ್ಣು ಮುಚ್ಚಿದಂತಾಗಿ ಚಕ್ರ ಬಂದಂತಾಗುವುದಾಗ್ತದೆ. ಅವಳು ನೋಡಿದ ಕ್ಷಣಕ್ಕೆ ಕಣ್ಣು ಮುಚ್ಚಿದಂತಾಗಿ ದಿಗ್ಭ್ರಮೆ ಉಂಟಾಗಿರುವುದು. ನಿನಗೆ ಇಷ್ಟಲ್ಲ ಆಗುತ್ತಿರುವುದು. ಅವಳ ಸುಂದರಿಯನ್ನು ಬಂದಿದ್ದಕ್ಕೆ ಅಕ್ಷರವೇ ಇಲ್ಲದಂತಾಗಿರುವ ಅಗ್ರಜೆ. ನಾನೇಕೆ ಜಲವನ್ನು ತರಿಸಿಕೊಟ್ಟನೇನು? ಎನ್ನ ದಾಹವನ್ನು ತೀರಿಸಲಿಕ್ಕೆ ಅಕ್ಕಯ್ಯ. ತಮ್ಮಯ್ಯ, ಅಗ್ರಜೆ, ಅವಳು ಜಲವನ್ನು ತೆಗೆದುಕೊಂಡು ಬಂದಿದ್ದೇ ತಪ್ಪಾಯ್ತಲ್ಲ. ಅದು ಏತಕ್ಕೆ ತಪ್ಪಾಯಿತು ಅಕ್ಕಯ್ಯ? ನನಗೆ ತುಂಬಾ ಇಷ್ಟವಾಗಿರುವುದು, ನನಗೆ ಒಳ್ಳೆಯದಾಗುವುದು. ನೀನು ಈ ರೀತಿ ಆಡಾಡುತ್ತೆ ಎಂದು ನಾನೆಲ್ಲಿ ತಿಳಿದುಕೊಂಡೆ? ಅಕ್ಕಯ್ಯ, ತಮ್ಮಯ್ಯ, ಅಗ್ರಜೆ, ಸುಮ್ಮನೆ ಇವಳ ಆಸೆಯನ್ನು ಬಿಟ್ಟು ಹೊರಟು ಹೋಗುವ ಅನುಜಾಗ್ರಣೆ ಧೀಮಣಿ. ನಮ್ಮ ಬಿರಡರಾಗಿನ ಪ್ರಾಣೇಶ್ವರಿ ಹೇಳಿ ಮನೆ ಕೆಳಗಿದ ಒಂದು ಸಾರಿ ಆ ಸುಂದರ ಸ್ತ್ರೀಯನ್ನು ಭರಿಸಿಕೊಡುವುದಿಲ್ಲವೆಂದರೆ ನಾನಿಂದ ಬಿಡುವುದಿಲ್ಲ ಕನಸಿನ ಒಡ ಹುಟ್ಟಿದ ತಮ್ಮ ನಮ್ಮ ಭಾವ ನಿನ್ನಲ್ಲಿ ಇದ್ದಿದ್ದ ನಿಜವಾದರೆ ಆ ಸುಂದರ ಸ್ತ್ರೀಗಳನ್ನು ಒಪ್ಪಿಸಿ ಎನ್ನೆಗೆ ಧಾರೆಯರಿ. ಅಗ್ರಜೆ, ನಾನು ಕೇಳಿದ್ದು ನೀ ಕೊಡುತ್ತೇನೆಂಬುದು ಮಹಾ ದುರ್ಲಭ. ನೀ ಕೊಡಬೇಕೆನ್ನುವ ಅಂತಃಕರಣ ನಿನ್ನಲ್ಲಿ ಹುಟ್ಟಿದ್ದ ನಿಜವಾದರೆ ಮದನನ ಮಂಗೈ ಹರಗಣೆಯಂತೆ ಪ್ರಜ್ವಲಿಸುವ ಸುಂದರ ತೀಳನೆಗೆ ಕೊಟ್ಟರೆ ಎನ್ನ ಮನಸ್ಸೆಂಬ ಬಂಗಾರದ ಮುಜೆಯೋಳ ಪುಟ ಬಿಟ್ಟು ಬಹು ಬುದ್ಧಿಯಿಂದ
ನಿನ್ನ ವಚನ ರಚನೆ ಎಂಬ ಕೊಡಲಿಯಿಂದ ಸಾಕು ಪಡೆದು ಮನ್ಮಥನೆಂಬ ತಾಪದ ತಗಡಿಗೆ ಈ ಕುಳಿತ ಈ ವೈದ ರತ್ನವೆಂಬ ಕುಂದನನ್ನು ಬಿಟ್ಟು ಎನ್ನ ಎದೆಯೋಳು ಪದಕದ ಹಾರವನ್ನು ಧರಿಸಿಕೊಂಡು ಬರಿವೆ. ಅಹೋ ಹಾಗೆ ಅನುಜನೇ, ಈಕೆ ಎನ್ನಗೆ ವಶ ಮಾಡಿದರೆ ನೀ ಹೇಳಿದ ಚಾಕರಿಯಲ್ಲಿ ನಿಲ್ಲುವೆ. ಈ ನುಡಿಗೆಲ್ಲ ನಾ ಸಲ್ಲುವೆ. ಅಪ್ಪ ಕೃಷ್ಣ, ಅಮ್ಮ ಕೀಚಕ, ಈ ಸುಂದರ ಸ್ತ್ರೀಯಳ ಸರಿ ಸಮಾನ ಸುರ ನರ ಗರುಡ ಗಂಧರ್ವ ಯಕ್ಷರ ಕಿನ್ನರ ಕೆಂಪುರುಷರ ಹಸ್ತದಿಕ್ಪಾಲಕರ ಸರಿಗಾಣಿನು. ಅಕ್ಕಯ್ಯ, ಅಮ್ಮಯ್ಯ, ಈ ಸುಂದರ ಸ್ತ್ರೀಯಳನ್ನು ಪ್ರೀತಿಸಿ ಕೂಡಿ ಮದುವೆಯಾಗಬೇಕೆಂಬುದು ಎನ್ನಯ ಮನದಿಷ್ಟ. ಇದು ಒಂದು ಎನ್ನಗೆ ಬದುಕಿ ಬಂದ ಅದೃಷ್ಟ. ನನ್ನ ಬಲ ದುಷ್ಟ ಪರಮ ಪಾಪಿಷ್ಟ, ಇದರ ಮೇಲೆ ನಿನ್ನಿಷ್ಟ. ಆದ್ರೆ ಇವಳನ್ನು ವಶ ಮಾಡಿಕೊಳ್ಳುವುದು ನನಗೂ ಬಲು ಕಷ್ಟ. ಅಕ್ಕಯ್ಯ, ಅಮ್ಮಯ್ಯ, ನಾನೇನಾದರೂ ಮುರಿದುಕೊಂಡರೆ ನಿನ್ನ ರಾಜ್ಯ ಪರಿವಾರಕ್ಕೆ ಬಂದದವುದು ನಾನಾ ಕಷ್ಟ. ಅರುಳು ನಡೆಯಮ್ಮ ನೀಗಿದರ ಗುಟ್ಟ, ಪುಷ್ಪಾಸ್ತ್ರಮಂ ದಟ್ಟ, ಮೊದಲ ಕದನವೆಂಬ ಕಾಮಕ್ಕೆ ಬರಿಟ್ಟ, ಕಂದ ಕಾಮನ ಹಣ್ಣಿನಂತೆ ತನ್ನ ಮೈಕಟ್ಟ. ಆ ಸುಂದರ ಸ್ತ್ರೀಗಳನ್ನು ಕಂಡಾಕ್ಷಣೆಯ ಹೃದಯಕ್ಕೆ ಆಗಿರುವ ಅಕ್ಕಯ್ಯ, ಕಾಮನಿ ಎಂಬ ಔಷಧಮಂ ಕೊಡಿಸು, ಮೋಹನಾಂಗಿ ಎಂಬ ಕುಮುಚಮಂ ತೊಡಿಸು, ಮದನ ಸರಿಯಂ ಬಿಡಿಸು, ಎನ್ನ ಜೀವವನ್ನು ಉಳಿಸಿ ಉದ್ಧಾರ ಮಾಡುವ ಅಕ್ಕಯ್ಯ. ಹಾಗೆ ಅಮ್ಮ ಜನನೇ, ಶೈಲೇಂದ್ರಿ, ನನಗೆ ಒಳಗಡೆ ಕೆಲಸ ಇರುವುದು, ನಾನು ಇನ್ನು ಹೋಗಿ ಬರೋನು. ಏಕೆ ನನ್ನ ತಮ್ಮನ ಆರ್ಭಾಟವನ್ನು ನೋಡಲಾರೆಯ? ಹೌದೇ? ಭಯಗೊಂಡಿಯ? ಭಯಗೊಳ್ಳಬೇಡ, ಅವನು ಬಹಳ ಒಳ್ಳೆಯವನು. ಒಳಗಡೆ ಕೆಲಸವಿರೋದೇ? ಕೆಲಸ ಇರುವುದು. ತಮ್ಮನ ಜೊತೆ ಮಾತನಾಡುವೆನೋ, ನೀನು ಒಳಗಡೆ ಹೋಗಿ ಕೆಲಸವನ್ನು ನೋಡ್ಕೋ, ಆ ನಂತರ ನಿನ್ನನ್ನು ಕರೆಸುವೆನೋ. ತಮ್ಮನೇ, ಅಕ್ಕಯ್ಯ, ನೋಡಿದ್ಯಾ? ನಿನ್ನ ಹೊಗಳಿಕೆ ಮಾತು ಕೇಳಲಾರ್ದು ಓಡಿ ಹೋದಳು. ಹೊಗಳಿಕೆ ಮಾತು ಕೇಳಿ ಓಡಿ ಹೋಗಲಿಲ್ಲ ಅಕ್ಕಯ್ಯ. ನಾಚಿ ನೀರಾಗಿ ಮಂಜಿನಂತೆ ಚಿಗಿಲಿಂದ ಓಡುತ್ತಿರುವಳ. ನಾಚಿಕೊಂಡು ಹೋದಳೆ. ನಾಚಿಕೊಂಡು ಹೋಗುತ್ತಿರುವಳು. ನಿನಗೆ ಹಾಗೆ ಅನಿಸಿದೆ? ಹಾಗೆ ಅನಿಸುತ್ತಿರುವಲ್ಲ ಅಕ್ಕಯ್ಯ. ನಿನಗೆ ಮನಸ್ಸಾಗಿರೋದಲ್ಲ, ಹೇಗಾದ್ರೂ ಅಕ್ಕಯ್ಯ ಕಡೆ ನಿನಗೆ ಇಷ್ಟವಾಗಿರುವಳು, ಇಷ್ಟವಾಗಿರುವಳ ಅಕ್ಕಯ್ಯ. ನಿನಗೆ ಹೇಗಾದ್ರೂ ಅನಿಸ್ಬೋದು. ಹೌದು ಅಕ್ಕಯ್ಯ. ಇಷ್ಟವಿಲ್ಲದವರಿಗೆ ಇದೆಲ್ಲ ಕಷ್ಟವಾಗುವುದು. ಹೌದು ಅಕ್ಕಯ್ಯ. ಹೌದಲ್ಲವೇ? ಹೌದು ಅಕ್ಕಯ್ಯ. ಅದಕ್ಕೆ ಹೇಳೋದು, ಅವಳ ಆಸೆಯನ್ನು ಬಿಡು. ಎಂತೆಂದಿಗೆ ಬಿಡಲ್ಲ ಅಗ್ರಜೆ. ನಮ್ಮನೇ ಅಕ್ಕಯ್ಯ, ಅಕ್ಕಳ ಮಾತು ಕೇಳುವುದಿಲ್ಲ. ಈ ವಿಷಯದಲ್ಲಿ ನಿನ್ನ ಮಾತು ಕೇಳುವುದಲ್ಲ, ಚಂದನ ಮಾತು ಮಾತ್ರ ನೀನು ಕೇಳಬೇಕು ಅಗ್ರಜೆ. ನಿನ್ನ ಮಾತು ನಾನು ಕೇಳಬೇಕು, ಕೇಳಬೇಕು ಅಕ್ಕಯ್ಯ. ನನ್ನ ಮಾತು ಮಾತ್ರ ನೀನು ಕೇಳಬೇಡ. ನಿನಗಿಂತ ಚಿಕ್ಕವನ ಅಗ್ರಜೆ. ಅದಕ್ಕೆ ಹೇಳುವುದು, ದೊಡ್ಡವಳ ಮಾತು ಕೇಳು ಎಂದು. ದೊಡ್ಡವಳಾಗಿ ದೊಡ್ಡವನಿಟ್ಟುಕೊಂಡು ಚಿಕ್ಕವನ ಮಾತು ಸ್ವೀಕರಿಸಬೇಕು ಅಗ್ರಜೆ. ನಮ್ಮನೇ ಅಕ್ಕಯ್ಯ, ದಾಸಿಯನ್ನು ಬಯಸುವುದು ನ್ಯಾಯವಲ್ಲ. ಇದಕ್ಕೆ ನ್ಯಾಯವಲ್ಲ.